ಒಂದು 55% ಆಟೋ ಚಾಲಕರೇ ಇದ್ದಾರೆ. ಏನಿಲ್ಲ ಅಂದರೆ 80ರಿಂದ 85% ಜನ ಈ ಸ್ಕ್ಯಾಮ್ಗೆ ಒಳಗಾಗಿದ್ದಾರೆ. ಅದು ಯಾವ ಥರ ಎಲ್ಲ ಒಳಗಾಗಿದ್ದಾರೆ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮತ್ತು ಯಾವ ಥರ ಎಲ್ಲ ಇವರು ಸ್ಕ್ಯಾಮ್ ಮಾಡಿದ್ದಾರೆ ನಿಮಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮೋಟೋಲೋಗೋ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ QLOF ಆ್ಯಪ್ ಬಗ್ಗೆ ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿ ನೀವು ಭಾಳಷ್ಟು ಜನ ಕಾಮೆಂಟ್ ಮಾಡಿದ್ರೆ, ಹಾಗೆ ಶೇರನ್ನು ಮಾಡಿದ್ರೆ. ಇದ್ರ ಈಗ ಸದ್ಯ ದಿನದಿಂದ ಒಂದೆರಡು ದಿನದಿಂದ ವಿತ್ಡ್ರಾ ಮಾಡೋಕ್ಕೆ ಬರ್ತಾಯಿಲ್ಲ ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತಾ ಇದ್ರೆ, ಹೌದು, ವಿತ್ಡ್ರಾ ಮಾಡೋಕ್ಕೆ ಬರ್ತಾ ಇಲ್ಲ. ಇದೊಂದು ದೊಡ್ಡ ಸ್ಕ್ಯಾಮೇ ಆಗಿದೆ. ಒಂದು 55% ಆಟೋ ಚಾಲಕರೇ ಇದ್ದಾರೆ. ಸೊ ನಮ್ಮ ಬಳ್ಳಾರಿದ್ದೇ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ ಅಂದರೆ ಒಂದು 80% ಎಲ್ಲ ಜನ ಆಲ್ಮೋಸ್ಟ್ ಈ ಸ್ಕ್ಯಾಮ್ ಒಳಗೆ ಬಿದ್ದಿದ್ದಾರೆ. ಅದು ಯಾವ ಥರ ಬಿದ್ದಿದ್ದಾರೆ ಮತ್ತು ಯಾವ ಥರ ಎಲ್ಲ ಇವರು ಸ್ಕ್ಯಾಮ್ ಮಾಡಿದ್ದಾರೆ ನಿಮಗೆ ಅಂತಂದು ಹೇಳ್ಬಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಅಷ್ಟು ಅರ್ಥ ಆದರೆ ಲೈಫ್ನಲ್ಲಿ ನೀವು ಯಾವುದೇ ರೀತಿ ಸ್ಕ್ಯಾಮ್ಗೆ ಒಳಗಾಗುವುದಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಇಂಥ ಆ್ಯಪ್ಗಳಿಗೆ ಏನಾದರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಪಕ್ಕದಲ್ಲಿರೋಕ್ಕೂ ಶೇರ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ಯಾಲೆನ್ಸು ಅಂದರೆ ನೀವು ಎಷ್ಟು ರಿಚಾರ್ಜ್ ಮಾಡ್ಕೊಂಡಿದ್ದಾರೆ ಅಂಬೋದು ಮೇಲ್ಪಟ್ಟು ಇಲ್ಲಿದೆ. ನೆಕ್ಸ್ಟ್ ನೀವೇನು ಅರ್ನ್ ಮಾಡಿರ್ತಾರಲ್ಲ, ಅವನು ಸಿಗ್ನಲ್ ಚಾನಲ್ ಅಂತಂದು ಹೇಳ್ಬಿಟ್ಟು ನಿಮಗೆ ವಾಟ್ಸಪ್ ಲಿಂಕಲ್ಲಿ ತೋರಿಸ್ತಾನೆ ನೋಡಿ. ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾನೆ ಸಿಗ್ನಲ್ ಚಾನಲ್ ಅಂತಂದು ಹೇಳ್ಬಿಟ್ಟು. ನೀವು ಇದ್ರ ಹತ್ರ ಹೋಗಿ ಪ್ರಾಡಕ್ಟ್ ಅಂತ ಇರುತ್ತೆ, TRX ಅಂತ ಇರುತ್ತೆ, ಡೈರೆಕ್ಷನ್ ಕಾಲ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಪುಟ್ ಅಂತ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಅದು ಟೈಮಿಂಗ್ 60 ಮಿನಿಟ್ಸು, ಅಂದರೆ 1 ತಾಸು ಒಳಗಡೆ ಕ್ಲಿಕ್ ಮಾಡ್ಬೇಕಂತ ಹೇಳಿರ್ತಾನೆ. ಅದೆಷ್ಟು ನಿಮಗೆ ಅಮೌಂಟ್ ಬರ್ತದೆ ಅಂದರೆ 6ರಿಂದ 12% ಹೇಳಿ ಅಮೌಂಟ್ ಬರುತ್ತೆ ಅಂತಂದು ಹೇಳ್ಬಿಟ್ಟು ಕೊಟ್ಟಿರ್ತಾನೆ ಒಂದು ಲಿಂಕ್ ಇದು ಗ್ರೂಪ್ನಲ್ಲಿ. ಸೊ ಅದೇ ರೀತಿ ನಾವು ಆ ಟೈಮ್ ಒಳಗಡೆ ಕ್ಲಿಕ್ ಮಾಡಿದ್ರೆ ನಮಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ ಅಲ್ವಾ. ಸೊ ನಾನು ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಇದೇ ನಾನು ಪ್ಯಾಟ್ರನ್ ತೋರಿಸ್ತೀನಲ್ಲ, ಈ ಪ್ಯಾಟ್ರನ್ನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೋದು. ಇದೇ ಮೇನ್ ನಿಮ್ಗೆ ಇಂಪಾರ್ಟೆಂಟು. ಇವಾಗ ನೀವು ಒಂದು 6000 ರೂಪಾಯಿ ರಿಚಾರ್ಜ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ರಿ, ಓಕೆನಾ. ಇವಾಗ ನಾನು ಸಿಗ್ನಲ್ ನಿಮಗೆ ಒಂದು ಲಿಂಕ್ ಕಳಿಸ್ತಾನೆ. ಇಂಥ ಟೈಮ್ವರೆಗೆ, ಇಂಥ ಟೈಮಿಂದ ಇಂಥ ಟೈಮ್ನ ಒಳಗಡೆ ಅಂತಂದು ಹೇಳ್ಬಿಟ್ಟು ಲಿಂಕ್ ಕಳಿಸ್ತಾನೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು 7 ರೂಪಾಯಿ ಬಂತಂತ ಅಂದ್ಕೊಳ್ರಿ, ಓಕೆನಾ. ಇಲ್ಲಿ ಬ್ಯಾಲೆನ್ಸ್ ಎಷ್ಟಾಯಿತು? 6700 ರೂಪಾಯಿ ಆಯಿತು. ಅಂದರೆ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಇದೆಲ್ಲ, ಅಲ್ಲಿ ಆ್ಯಡ್ ಆಗ್ತಾನೇ ಹೋಗುತ್ತೆ ನಿಮಗೆ ಈ 6700. ಸೊ ನೆಕ್ಸ್ಟ್ ಈ ಬ್ಯಾಲೆನ್ಸ್ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬ್ಯಾಲೆನ್ಸ್ ನಿಮಗೆ ಗೊತ್ತೇ ಆಗಲ್ಲ. ಯಾವತ್ತೂ ನೀವು ಅದನ್ನು ನೋಡ್ತಾನೆ ಇಲ್ಲ, ಯಾರು ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಅಬ್ಸರ್ವೇ ಮಾಡಿಲ್ಲ ಅದನ್ನು, ಆ ಬ್ಯಾಲೆನ್ಸ್ನ. 5300 ಏನು ಬ್ಯಾಲೆನ್ಸ್ ಇದೆಯಲ್ಲ, ಆ ಬ್ಯಾಲೆನ್ಸ್ ಯಾವುದೇ ರೀತಿ ನೀವು ಅಬ್ಸರ್ವೇ ಮಾಡಿಲ್ಲ. ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಹೌದನ್ನು ಅಬ್ಸರ್ವ್ ಮಾಡಿದ್ದೆ ಅಂತಂದು ಹೇಳ್ಬಿಟ್ಟು. ಯಾವುದೇ ರೀತಿ ಅಬ್ಸರ್ವ್ ಮಾಡಿಲ್ಲ. ನೀವು ಎಲ್ಲಿ ಅದ್ರಿ ಅಂದರೆ 700 ರೂಪಾಯಿ ಬಂದರೆ ಖುಷಿಯಲ್ಲಿದ್ದೀರ. ಸೊ ಹಾಗಾಗಿ ಆ ಬ್ಯಾಲೆನ್ಸ್ನ ನೀವು ಅಬ್ಸರ್ವ್ ಮಾಡಿಲ್ಲ. ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ 6000 ರೂಪಾಯಿನ ಕಿತ್ಕೊಂಡು ಅವ್ನು ನಮಗೆ ಕೊಟ್ಟಿದ್ದಾನೆ 700 ರೂಪಾಯಿ. ಮತ್ತು ಈ 700 ರೂಪಾಯಲ್ಲಿ ಅವನು ಎಂಥ ಬುದ್ಧಿವಂತ ಗೊತ್ತಾ? ಈ 700 ರೂಪಾಯಿನಲ್ಲಿ TDS ಅಂತೆ, ಸರ್ವಿಸ್ ಟ್ಯಾಕ್ಸ್ ಅಂತಂದು ಹೇಳ್ಬಿಟ್ಟು ಒಂದು 100-150 ರೂಪಾಯಿ ಕಿತ್ಕೊಂಡು ನೀವು ಮಿಕ್ಕಿದ ಬ್ಯಾಲೆನ್ಸ್ ಒಂದು 550 ರೂಪಾಯಿ ಹಾಕಿರ್ತಾನೆ ಅಷ್ಟೇ. 550 ರೂಪಾಯಿ ಹಾಕಿದ್ದಾನೆ. ಅಂದರೆ ಲಾಸ್ ಯಾರಿಗೆ? ಅವ್ನು ನಮಗೆ ಕೊಟ್ಟನ, ಇಲ್ಲ ನೀವು ಅವ್ರಿಗೆ ಕೊಟ್ಟಿರ, ಅವನಿಗೆ ಕೊಟ್ಟಿರ? ಸೊ ಥಿಂಕ್ ಮಾಡಿ. ನಾವು ಅವನಿಗೆ ಕೊಟ್ಟಿವಿ 150 ರೂಪಾಯಿ, 6000 ರೂಪಾಯಿ ಕೊಟ್ಟಿದ್ದಲ್ಲದೆ 150 ರೂಪಾಯಿ ಕೊಟ್ಟಿವಿ ಅವನಿಗೆ. ಅಂದರೆ ನಿಮಗೆ ಈ ಪ್ರಾಫಿಟ್ನ ಮಾತ್ರ ತೋರಿಸ್ತಾವನೆ, ಈ ಬ್ಯಾಲೆನ್ಸ್ನ ಯಾವತ್ತೂ ನಿಮಗೆ ತೋರಿಸಿಲ್ಲ ಅವನು. ಒಂದು ಥಿಂಕ್ ಮಾಡ್ಕೊಳ್ರಿ. ಯಾವತ್ತನ ಅಬ್ಸರ್ವ್ ಮಾಡಿದ್ರೆ ಈ ಬ್ಯಾಲೆನ್ಸ್ನ, ಹೌದು ನನಗೆ ಎಲ್ಲಿಂದ ಬರುತ್ತೆ ಈ 700 ರೂಪಾಯಿ ದುಡ್ಡು ಅಂತ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದ್ರೆ? ಯಾವುದೇ ರೀತಿ ಮಾಡಿಲ್ಲ. ನೀವು ಬಂದಿರೋ ಖುಷಿ ಏನು ಗೊತ್ತಾ? ಈ 700 ರೂಪಾಯಿ ಬಂದಿತ್ತಲ್ಲ, ಆ ಖುಷಿಯಲ್ಲಿದ್ದೀರ ನೀವು. ನಾನು ಇವತ್ತು ಇದು ಕ್ಲಿಕ್ ಮಾಡಿಬಿಟ್ಟಿನಿ, ನನಗೆ 700 ರೂಪಾಯಿ ಬಂದತ್ತೆ. ಪರ್ ಡೇ 700 ರೂಪಾಯಿ ಕೊಡ್ತಾನಂತೆ. ಅಂದರೆ ಪರ್ ಡೇ 700 ರೂಪಾಯಿ ಅಂದರೆ ನಿನಗೆ ಅವನ ಕೈಯಿಂದ ಏನು ಕೊಡ್ತಾ ಇಲ್ಲ, ನಿಮ್ಮ 6000 ರೂಪಾಯಿ ಏನು ರಿಚಾರ್ಜ್ ಮಾಡಿದ್ರಲ್ಲ ಅದರಿಂದನೇ ಡೈಲಿ ಕೊಡ್ತಾನೆ ಹೋಗ್ತದಾನೆ. ಮತ್ತು ಅದರಲ್ಲಿ 150 ರೂಪಾಯಿ 100 ರೂಪಾಯಿ ಕಿತ್ಕೊಂಡು ಕೊಡ್ತಾವನೆ. ಅದು ನಿಮ್ಗೆ ಯಾವುದೇ ರೀತಿ ಅರ್ಥ ಆಗಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ ನಿಮಗೆ. ಅಬ್ಸರ್ವ್ ಮಾಡ್ತಾಯಿದ್ರೆ ಇವತ್ತಿಗೂ ಅರ್ಥ ಆಗಿಲ್ಲ. ಬ್ಯಾಲೆನ್ಸ್ ಎಷ್ಟಿದೆ ನಮ್ಮದಂತ ಒಬ್ಬರನ್ನ ಚೆಕ್ ಮಾಡಿದ್ರೆ ಅದು ಇಲ್ಲ. ಅವನೆಷ್ಟು ಬುದ್ಧಿವಂತ ಆದರೆ, ನೀವು ಮೊದಲೇ ರಿಚಾರ್ಜ್ ಮಾಡೋಕ್ಕೆ ಮುಂಚೆ ಕೊಡಬೇಕಾಗಿತ್ತು ಅಮೌಂಟ್ ಅವನು. ಇಲ್ಲ 1000 ರೂಪಾಯಿ ರಿಚಾರ್ಜ್ ಮಾಡ್ಸ್ಕೊಂಬಿಟ್ಟು 1200 ರೂಪಾಯಿ ಕೊಡಬೇಕಾಗಿತ್ತು ಅಲ್ವಾ. ಅವನು 6000 ರೂಪಾಯಿ ರಿಚಾರ್ಜ್ ಮಾಡಿ 700 ರೂಪಾಯಿ ಕೊಡ್ಬೇಕಂಬ ನಿಮಗೆ, ಅವನಿಗೇನು ದಿಗಿಲು ಬಿದ್ದತ್ತೆ? ಸೊ ಥಿಂಕ್ ಮಾಡಿ ಅಷ್ಟೇ. ಜಸ್ಟ್ ನಾನು ಥಿಂಕ್ ಹೇಳ್ತಾ ಇದ್ದೀನಿ, ಪಕ್ಕ ಹಿಂಗೆ ಮಾಡೋಣ ಅಂತ ನಾನು ಹೇಳ್ತಾ ಇಲ್ಲ.
ಬಟ್ ಇದೇ ಥರನೂ ಆಗಿದೆ ಅದು ಸ್ಕ್ಯಾಮ್. ನಾನು ಹೇಳಿದ ಥರನೇ ಆಗಿದೆ. 6,000 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡೇ ನೀನು ಡೈಲಿ 700 ರೂಪಾಯಿ ಕೊಟ್ಟವನೆ. ಬಟ್ 6,000 ರೂಪಾಯಿದಲ್ಲಿ ಇಷ್ಟು ನೀವು ಎಷ್ಟು ಕೊಡ್ತಾನೆ ಅಷ್ಟು ಮೈನಸ್ ಅಂತ ಬರ್ತಾಯಿದೆ. ಆಯಿತು, ಒಂದು 1,500 ರೂಪಾಯಿ ಕೊಟ್ಟ ಅಂದ್ಕೊಳ್ಳಿ. ಇಲ್ಲಿ ಪರ್ಫೆಕ್ಟ್ ಎಷ್ಟಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 7,500 ರೂಪಾಯಿ ಗೆದ್ದುಬಿಟ್ಟಂಬ ನೀವು ಖುಷಿಯಲ್ಲಿರ್ತೀರ. ಬಟ್ ಬ್ಯಾಲೆನ್ಸ್ ಇಲ್ಲಿ 4,500 ರೂಪಾಯಿ ಮೈನಸ್ ಅಂತಲೇ ಹೋಗ್ತಾ ಇರ್ತೈತೆ. ರಿಚಾರ್ಜ್ ಅಮೌಂಟ್ ಏನು ಮಾಡಿರ್ತಾರಲ್ಲ ಅದು ಬ್ಯಾಲೆನ್ಸ್ ಮೈನಸ್ ಅಂತಲೇ ಹೋಗ್ತಾನೆ ಇರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಏನಾರು ಅರ್ಥ ಆಗಿತ್ತು ಅಂದರೆ ಲೈಫ್ನಲ್ಲಿ ನೀವು ಯಾವುದೇ ರೀತಿ ಇಂಥ ಸ್ಕ್ಯಾಮ್ಗಳಿಗೆ ಒಳಗಾಗೋದಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಇವಾಗಲೇ ಹೇಳ್ತಾ ಇದ್ದೀನಿ, ಇಂಥ ಸ್ಕ್ಯಾಮ್ಗಳಿಗೆ ಹೋಗಬೇಡಿ. ನಮ್ಮ ಎಕ್ಸ್ಪೆಷಲ್ ಆಟೋ ಚಾಲಕರೇ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ಆದರೆ ದೇವರಣೆಗೂ ನೀವು ಯಾವುದೇ ರೀತಿ ನೆಕ್ಸ್ಟ್ ಟೈಮ್ ಹೋಗಲ್ಲ. ಈ ನಮ್ಮ ಬಳ್ಳಾರಿ ಜನತೆ ಎಲ್ಲೇನು ಹೋಗಲಿ ಈ ಆ್ಯಪ್ ಬಗ್ಗೆ ಏನಿದೆ ಆಯಿತಾ. ಸೊ ದಯವಿಟ್ಟು ಒಂದು ಸಾರಿ ನೀವು ಕುಂತ್ಕೊಂಡು ಥಿಂಕ್ ಮಾಡಿ, ಅವನು ಎಲ್ಲಿಂದ ಕೊಡ್ತಾವನೆ ದುಡ್ಡು, ಯಾರ ಕಡೆಯಿಂದ ಕಿತ್ಕೊಂಡು ಕೊಡ್ತಾವನೆ ಅಂತ. ನಿಮ್ಮ ದುಡ್ಡನ್ನೇ ನಿಮಗೆ ಕಿತ್ಕೊಡ್ತಾವನೆ. ಅರ್ಥ ಆಯ್ತಲ್ಲ? ಸಪೋಸ್ ಇದೇನಾದರೂ QLOF ಏನಾದರೂ ನಿಮಗೆ ಜೆನ್ಯೂನ್ ಆ್ಯಪ್ ಆದರೆ ಒಂದು ಪ್ಲೇಸ್ಟೋರ್ನಲ್ಲಿ ಸಿಗಬೇಕಾಗಿತ್ತು ಆಯಿತಾ, ನಿಮ್ಮ ಮೊಬೈಲಲ್ಲಿ. ಇಲ್ಲ ಇದ್ರ ಒಂದು QLOF ಅಂತ ಹೊಡೆದ್ರೆ ಇದ್ರ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮ ಗೂಗಲಲ್ಲಿ. ಇದಕ್ಕೆ ಕಸ್ಟಮರ್ ಕೇರ್ ಅಂತ ಒಬ್ಬರು ಇರ್ತಾರೆ. ಆ ಕಸ್ಟಮರ್ ಕೇರ್ ಅಂತ ಏನೂ ಇಲ್ಲ, ಕಸ್ಟಮರ್ ಕೇರ್ ನಂಬರೂ ಇಲ್ಲ, ಹೆಲ್ಪ್ಲೈನ್ ನಂಬರೂ ಇಲ್ಲ, ಯಾವುದೇ ರೀತಿ ಏನಿಲ್ಲ. ಇದ್ರ ಡೀಟೇಲ್ಸ್ ಹೊಡೆದ್ರೆ ಯಾವುದೇ ಮಾಹಿತಿಯೂ ಇಲ್ಲ. ಅಂಥದ್ರಲ್ಲಿ ಜಸ್ಟ್ ಒಂದು ಲಿಂಕಿಂದ ನೀವು ಯಾವ ಥರ ನಂಬ್ತಿರೋ ನಮಗೆ ಅರ್ಥನೇ ಆಗ್ತಾಯಿಲ್ಲ. ಅರ್ಥ ಮಾಡಿಕೊಂಡ್ರೆ ಇಂಥ ಆ್ಯಪ್ ಬಗ್ಗೆ ಸ್ವಲ್ಪ ದೂರ ಇರ್ಬೋದು. ಆಲ್ಮೋಸ್ಟ್ ಇವಾಗೆಲ್ಲ ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಾರೆ ನೀವು ಸಾಲ ಮಾಡಿ ನೀವು ಡಬಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತತೆ ನನಗೆ. ಪಕ್ಕದ ಮನೆಯವ್ರಿಗೆ ಒಂದು 1,000 ರೂಪಾಯಿ ಕೊಟ್ಟರೆ ಒಂದು ಮತ್ತೆ ನಮಗೆ ರಿಟರ್ನ್ ಮಾಡೋಕ್ಕೆ ಏನಿಲ್ಲ ಅಂದರೆ 3-4 ದಿನ ಮಾಡ್ತಾನೆ. ಅಂಥದ್ರಲ್ಲಿ ನಮಗೆ 6,000 ರೂಪಾಯಿ ಕಿತ್ಕೊಂಡು ನಮಗೆ 700 ರೂಪಾಯಿ ಡೈಲಿಯಲ್ಲಿ ಕೊಡ್ತಾನೆ ಅಂದರೆ ಇದು ದೊಡ್ಡ ಸ್ಕ್ಯಾಮು. ದಯವಿಟ್ಟು ಇಂಥ ಆ್ಯಪ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೊಂದಿರಿ. ನೆಕ್ಸ್ಟ್ ಟೈಮು ಈ ಥರ ಮೋಸ ಹೋಗಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ನಿಮಗೇನಾದರೂ ಅರ್ಥ ಆಗಿದರೆ ನೆಕ್ಸ್ಟ್ ಟೈಮ್ ನೀವು ಹೋಗಲ್ಲ. ಯಾರ್ಯಾರೆಲ್ಲ ಸ್ಕ್ಯಾಮ್ ಆಯಿತು ಅಂತ ಒಂದು ಸರ್ವೇನೇ ಮಾಡ್ತೀನಿ, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರೆಲ್ಲ ಮೋಸ ಹೋಗಿದ್ದಾರೆ, ಯಾವ ಥರ ಎಲ್ಲ ಮೋಸ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸರ್ವೆ ಮಾಡಿ ತೋರಿಸ್ತೀನಿ. ಸೊ ದಯವಿಟ್ಟು ಇಂಥ ಆ್ಯಪ್ಗಳ ಬಗ್ಗೆ ಎಚ್ಚರಿಕೆವಾಗಿದ್ದೀರಿ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ. ನಿಮ್ಗೆ ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡ್ಕೊಳ್ರಿ. ಹಾಗೆ ಪಕ್ಕದವರಿಗೆ ಶೇರ್ ಮಾಡಿ. ಈ ಥರ ದಯವಿಟ್ಟು ಯಾರು ಸ್ಕ್ಯಾಮ್ಗೆ ಬಲಿಯಾಗೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.